ನಮಸ್ಕಾರ. ನಾನು ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಆಸನಗಳು, ಯೋಗ ಅಂತಂದರೆ ಆಸನಗಳು, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಬರುತ್ತೆ. ಇದ್ರ ಬಗ್ಗೆ ಎಲ್ರಿಗೂ ಕೂಡ ಮಾಹಿತಿ ಗೊತ್ತಿದ್ದೇ ಇರುತ್ತೆ. ನಾನು ಪ್ರಾಣಾಯಾಮದ ಬಗ್ಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಪ್ರಾಣಾಯಾಮ ಅಂತಂದರೆ ಉಸಿರಿಗೆ ಸಂಬಂಧಪಟ್ಟಿರೋದು. ಆಸನಗಳು ಮಾಡೋದ್ರಿಂದ ನಾವು ದೈಹಿಕವಾಗಿ ತುಂಬ ಆರೋಗ್ಯವುಳ್ಳವರಾಗ್ತೀವಿ. ಅದ್ರ ಜೊತೆಗೆ ನಾವು ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕವಾಗಿ ಜೊತೆಗೆ ಮಾನಸಿಕವಾಗಿ ಕೂಡ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಉಸಿರಾಟನೂ ಒಂದು ಕಲೆ ಇದ್ದಾಗೆ ನಾವು ಅದನ್ನು ಶಿಸ್ತುಬದ್ಧವಾಗಿ ಉಸಿರಾಟ ಮಾಡೋದ್ರಿಂದ ಎಷ್ಟು ಲಾಭ ಅನ್ನೋದು ಮಾಡ್ತಾ 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 ನಮ್ಗಳಿಗೆ ಗೊತ್ತಾಗುತ್ತೆ. ಒಟ್ಟು ಪ್ರಾಣಾಯಾಮದಲ್ಲಿ 12 ಪ್ರಾಣಾಯಾಮಗಳಿದ್ದಾವೆ. ಅದ್ರ ಹೆಸರು ಎಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಪ್ರಾಣಾಯಾಮ ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಮಾತ್ರ ಸುಮ್ಮನೆ ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಾಣಾಯಾಮ ಅಂತಂದರೆ ಪ್ರಾಣ ಪ್ಲಸ್ ಆಯಾಮ 2 ವರ್ಡ್ಗಳು ಸೇರಿದ್ದಾವೆ. ಪ್ರಾಣ ಅಂತಂದರೆ ನಮ್ಮ ಎನರ್ಜಿ ಲೆವೆಲ್, ಅದು ಪ್ರಾಣ ಅಂತೇಳ್ಬಿಟ್ಟು. ಆಯಾಮ ಅಂತಂದರೆ ಅದು ದೇಹದ ಎಲ್ಲ ಕೂಡ ಎಕ್ಸ್ಪ್ಯಾಂಡ್ ಆಗೋದು. ಆ ಪ್ರಾಣಶಕ್ತಿನ ದೇಹದೊಳಗಡೆ ಎಷ್ಟು ಚೆನ್ನಾಗಿ ವಿಸ್ತಾರ ಆಗುತ್ತೋ ಅಷ್ಟು ಆರೋಗ್ಯವಾಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. ಆ 72,000 ನಾಡಿಗಳಲ್ಲೂ ಕೂಡ ನಾವು ತಗೊಂಡಿರೋ ಉಸಿರಿನಲ್ಲಿ ಇರುವಂಥ ಆಕ್ಸಿಜನ್ ಅನ್ನೋದು ಇಡೀ ನಮ್ಮ ದೇಹಕ್ಕೆ ಸಪ್ಲೈ ಆಗಬೇಕು ಅಂತಂದರೆ ನಮ್ಮ ನಾಡಿ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನಮ್ಮ ಪ್ರಾಣಶಕ್ತಿ ಅನ್ನೋದನ್ನು ಹೆಂಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮ ಹಿಡಿತದಲ್ಲಿರೋದಿಲ್ಲ. ಆದರೆ ಉಸಿರಾಟದ ಮೂಲಕ ನಮ್ಮ ಪ್ರಾಣಶಕ್ತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಉಸಿರು ಪ್ರಾಣಶಕ್ತಿ ಒಂದೇನಾ ಅಂತಂದರೆ ಅಲ್ಲ. ಆದರೆ ಪ್ರಾಣಶಕ್ತಿನ ನಾವು ಇಂಪ್ರೂವ್ ಮಾಡ್ಕೋಬೇಕು, ಅದ್ರ ಕ್ವಾಲಿಟಿನ ಇನ್ನೂ ಉತ್ತಮಪಡಿಸ್ಕೋಬೇಕು ಅಂತಂದರೆ ಅದಕ್ಕೆ ಉಸಿರಾಟನೇ ಒಂದು ಮೇನ್ ಸೋರ್ಸ್ ಆಗುತ್ತೆ. ಆ ಉಸಿರಾಟ ಅನ್ನೋದು ನಮ್ಮ ಕಂಟ್ರೋಲಲ್ಲಿರುತ್ತೆ. ಅದ್ರ ಸಲುವಾಗಿ ಆ ಉಸಿರಾಟನ ನಾವು ತುಂಬಾ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ, ಕ್ರಮಬದ್ಧವಾಗಿ ಮಾಡೋದ್ರಿಂದ ನಮ್ಮ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ನಾಡಿಗಳು 72,000 ನಾಡಿಗಳು ನೆಟ್ವರ್ಕ್ ಥರ ಇಡೀ ದೇಹದಲ್ಲೆಲ್ಲ ಹರಡಿರುತ್ತೆ. ಅದು ನಮ್ಮ ಕೂದಲೆಲೆಗಿನ್ನೂ ತುಂಬ ಸೂಕ್ಷ್ಮವಾಗಿರುತ್ತೆ. ಯಾವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗೋದಲ್ವೋ, ನಮ್ಮ ನಾಡಿನಲ್ಲಿ ಎಲ್ಲಿ ಏನು ಮಾತ್ರ ಪ್ರಾಬ್ಲಮ್ ಇದ್ದರೆ ಅವಾಗಲೇ ನಮಗೆ ಈ ಮಂಡಿ ನೋವಂತೆ, ಜಾಯಿಂಟ್ ಪೇನ್ಸು, ಬಾಡಿ ಪೇಯ್ನು ಅದನ್ನೆಲ್ಲ ಆಗೋದು. ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗೋದ್ರಿಂದ ನಾವು ಸದಾ ಚಟುವಟಿಕೆಯಿಂದ ಇರ್ತೀವಿ ಮತ್ತು ಯಾವುದೇ ನೋವುಗಳು ನಮಗೆ ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿರ್ತೀವಿ. ಪ್ರಾಣಾಯಾಮ ಮಾಡ್ತಾ ಇದ್ದಾಗ ತುಂಬ ಅನುಸರಿಸಲೇಬೇಕಾದಂಥ ಸಿಸ್ಟಮ್ ಏನಪ್ಪ ಅಂತಂದರೆ ನಮ್ಮ ಕತ್ತು ಬೆನ್ನು ನೇರವಾಗಿರಬೇಕು. ಯಾವಾಗಲೂ ಕೂಡ ನಾವು ನೇರವಾಗಿ ಕೂತ್ಕೊಂಡಿರಬೇಕು. ನಮ್ಮ ಸೊಂಟ, ಕತ್ತು, ಬೆನ್ನು, ನಮ್ಮ ತಲೆ ಎಲ್ಲನೂ ನೇರವಾಗಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾವು ನೇರವಾಗಿ ಕೂತ್ಕೋಬೇಕು. ಮತ್ತು ನಾವು ಒಳಗಡೆ ತಗೊಳ್ಳೋ ಅಂಥ ಉಚ್ಛ್ವಾಸ ಇರುತ್ತಲ್ವ, ಅದ್ರಿಗಿನ್ನೂ ಉಸಿರು ಬಿಡ್ತೀವಲ್ವ, ಅದು ಇನ್ನೂ ಜಾಸ್ತಿ ಇರಬೇಕು ಮತ್ತು ನಿಧಾನವಾಗಿ ಉಸಿರಾಡಬೇಕು. ನಮ್ಮ ಮನಸ್ಸಿಗೆ ಮತ್ತು ಉಸಿರಿಗೆ ತುಂಬಾ ಸಂಬಂಧ ಅನ್ನೋದು ತುಂಬ ಜಾಸ್ತಿ ಇದೆ. ನಾವು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗ್ತಿದ್ದಾಗೆ, ಆತಂಕಕ್ಕೆ ಒಳಗಾಗ್ತಿದ್ದಾಗೆ ನಮ್ಮ ಉಸಿರಿನ ವೇಗ ಅನ್ನೋದು ಜಾಸ್ತಿ ಆಗುತ್ತೆ. ಅದು ದೇಹಕ್ಕೆ ಒಳ್ಳೆಯದಲ್ಲ. ನಾವು ಯಾವಾಗಲೂ ಕೂಡ ಸಾಮಾನ್ಯ ಸ್ಥಿತಿನಲ್ಲಿರಬೇಕು. ಸಾಧಾರಣ ಸ್ಥಿತಿನಲ್ಲಿರಬೇಕಂದ್ರೆ ಸಾಧಾರಣ ಉಸಿರಾಟ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಉಸಿರಾಟ ಅನ್ನೋದು ಕೂಡ ಒಂದು ಕಲೆ. ಹೆಂಗಪ್ಪ ಅಂತಂದರೆ ಇವಾಗ ನಾವು ಯಾವಾಗಲೂ ಕೂಡ ಅಬ್ಡಾಮಿನಲ್ ಬ್ರೀತಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಉಂಟು. ಹೆಂಗಪ್ಪ ಅಂತಂದರೆ ನಾವು ಬರೀ ಪ್ರಾಣಾಯಾಮ ಮಾಡ್ತಾ ಇದ್ದಾಗ, ಯೋಗ ಮಾಡ್ತಾ ಇದ್ದಾಗಲೇ ಇದೆಲ್ಲ ಪ್ರೊಸೀಜರ್ ಅಪ್ಲೈ ಮಾಡ್ಕೋಬಾರ್ದು. ನಾವು ಸದಾ ಯಾವಾಗಲೂ ಕೂಡ ಇದೇ ಥರ ನೀವು ಉಸಿರಾಟ ಮಾಡೋದ್ರಿಂದ ತುಂಬ ಲಾಭ ಉಂಟು. ನಾವು ಉಸಿರನ್ನ ತಗೋತಾ ಇದ್ದಾಗ ನಿರಾಯಾಸವಾಗಿ ಉಸಿರನ್ನ ತಗೋಬೇಕು. ಯಾವುದೇ ಥರ ಶಬ್ದ ಬರಬಾರ್ದು. ಮೂಗಿನಿಂದನೇ ಉಸಿರಾಟ ಮಾಡಬೇಕು. ನಿರಾಯಾಸವಾಗಿ ಉಸಿರನ್ನ ತಗೋಬೇಕು. ಅದು ನಮ್ಮ ಹೊಟ್ಟೆ ಉಬ್ಬಬೇಕು, ಅಷ್ಟೊಂದು ಉಸಿರನ್ನ ತಗೋಬೇಕು.
ತಗೊಂಡು ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಉಸಿರನ್ನ ಬಿಡಬೇಕು. ಅದನ್ನು ಉಸಿರು ಬಿಟ್ಟ ಮೇಲೆ ನಮ್ಮ ಹೊಟ್ಟೆನ ಎಳ್ಕೋಬೇಕು. ಈ ಅಬ್ಡಾಮಿನಲ್ ಬ್ರೀತಿಂಗಿಂದ ತುಂಬ 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 ಬೆನಿಫಿಟ್ ಉಂಟು. ನಮ್ಮ ಕೋಶ ಅನ್ನೋದು ಎಕ್ಸ್ಪ್ಯಾಂಡ್ ಆಗಬೇಕು. ಅದರಲ್ಲಿ ಬೆಲೂನ್ ಟೈಪು ಎಲ್ಲ ಚಿಕ್ಕ 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 ಬೆಲೂನ್ ಟೈಪ್ ಇರುತ್ತೆ. ಅದೆಲ್ಲ ಗಾಳಿನ ಹಿಡಿದಿಟ್ಕೊಳ್ಳುತ್ತೆ. ಫುಲ್ಲು ಗಾಳಿನ ಹಿಡಿದಿಟ್ಕೊಂಡ್ಬಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಕ್ಸಿಜನ್ನ ಅಬ್ಸರ್ವ್ ಮಾಡಿಕೊಂಡು ಈ ನಾಡಿ ಮೂಲಕ ನಮ್ಮ ದೇಹಕ್ಕೆಲ್ಲನೂ ಎಲ್ಲೆಲ್ಲಿ ನಮ್ಮ ದೇಹಕ್ಕೆ ಇಡೀ ದೇಹಕ್ಕೆ ಆಕ್ಸಿಜನ್ ಸಪ್ಲೈನ ಮಾಡ್ತಾ ಹೋಗುತ್ತೆ. ಮತ್ತು ಆಮೇಲಕ್ಕೆ ಯೂಸ್ ಮಾಡಿದ್ದಿರುತ್ತಲ್ವ ಗಾಳಿ, ಅದು ಮತ್ತೆ ನಾವು ನಿಶ್ವಾಸದ ಮೂಲಕ ಹೊರಗಡೆ ಹಾಕಬೇಕಲ್ವ. ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ ಮಿಕ್ಸ್ ಆಗಿರುತ್ತೆ. ಅದನ್ನು ಮತ್ತೆ ತೊಗೊಂಡು ಬಂದು ನಮ್ಮ ಉಸಿರಾಟದ ಮೂಲಕ ಹೊರಗಡೆ ಬರುತ್ತೆ. ಇದು ನಿರಂತರವಾಗಿ ನಡೀತಾ ಇರಬೇಕು. ನಾವು ಪ್ರಾಣಾಯಾಮನ ಎಲ್ಲರೂ ಮಾಡ್ಬೋದಾ ಅಂತಂದರೆ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೋದು. ಆದರೆ 8 ವರ್ಷದ ಒಳಗಡೆ ಇರೋ ಮಕ್ಕಳು ಬೇಡ. 8 ವರ್ಷ ಆದವರು ಎಲ್ಲರೂ ಕೂಡ ಮಾಡ್ಬೋದು. ಮತ್ತು ಟೈಮ್ ಲಿಮಿಟ್ ಇಲ್ಲ. ಎಲ್ಲರೂ ಆರೋಗ್ಯವಾಗಿರೋ ತನಕ ನಾವೆಲ್ಲರೂ ಮಾಡ್ಬೋದು. ಎಷ್ಟು ವರ್ಷನಾದರೂ ಕೂಡ ಮಾಡ್ಬೋದು. ಸ್ವಲ್ಪ ಸಿವಿಯರು ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅಂಥವ್ರು ಮಾಡದೇ ಇದ್ರೇ ಒಳ್ಳೆಯದು. ಅಕಸ್ಮಾತ್ ಮಾಡಬೇಕಂದ್ರೆ ತುಂಬ ಸ್ಲೋ ಆಗಿ ಮಾಡಬೇಕು. ಇವಾಗ ರೀಸೆಂಟಾಗಿ ಸರ್ಜರಿ ಆಗಿರುತ್ತೆ. ಮತ್ತು ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಶುಗರ್ ಪೇಷಂಟ್ಸ್ ಇರ್ತಾರೆ, BP ತುಂಬ ಜಾಸ್ತಿ ಇರೋರು ಇರ್ತಾರೆ. ಅಂಥವರೆಲ್ಲ ತುಂಬ ಸ್ಲೋ ಆಗಿ ಮಾಡಬೇಕು. ತುಂಬ ಎಲ್ಲರೂ ಕೂಡ ಮಾಡಿದಾಗೆ ಫಾಸ್ಟಾಗಿ ಮಾಡಬಾರ್ದು. ಕಂಟ್ರೋಲಲ್ಲಿ ತುಂಬ ನಿಧಾನವಾಗಿ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಊಟ ಮಾಡ್ತಿದ್ದಾಗೆ ಮಾಡ್ಬೋದಾ ಅಂತಂದರೆ ಬೇಡ. ಊಟ ಮಾಡಿ ಮಿನಿಮಮ್ 1 ರಿಂದ 2 ಗಂಟೆನಾದರೂ ಆಗಲೇಬೇಕು. ಅದರಲ್ಲಿ ಕಪಾಲಭಾತಿ ಅಂತೂ 2 ಗಂಟೆ ಆದಮೇಲೆ ಮಾಡಬೇಕಾದ್ರೂ ಒಳಗಡೆ ಮಾಡಬಾರ್ದು. ಅನುಲೋಮ ವಿಲೋಮ ಅಂಥದನ್ನೆಲ್ಲ 1 ಗಂಟೆ ಆದಮೇಲೆ ಮಾಡಿದರೂ ಕೂಡ ಪರವಾಗಿಲ್ಲ. ಆದಷ್ಟು ಕೂಡ ನಾವು ಕತ್ತು ಬೆನ್ನು ಯಾವಾಗಲೂ ಕೂಡ ಪ್ರಾಣಾಯಾಮದಲ್ಲಿ ಮಾಡಲೇಬೇಕಾಗುತ್ತೆ. ಆಸನಗಳು ನಾವು ವಜ್ರಾಸನ ಹಾಕ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದು, ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ್ರೆ ಒಳ್ಳೆಯದು, ನಾವು ಸುಖಾಸನ ಹಾಕ್ಕೊಂಡು ಕೂತ್ಕೊಂಡ್ರೂ ಕೂಡ ಒಳ್ಳೆಯದೇ. ಮಾಡೋ ಪ್ರೊಸೀಜರು ಪರ್ಫೆಕ್ಟಾಗಿ ಮಾಡಬೇಕು. ಇಲ್ಲಪ್ಪ ನಮಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಚೇರ್ ಮೇಲೆ ಕೂಡ ಕಂಫರ್ಟಾಗಿ ಕೂತ್ಕೊಂಡು ಮಾಡ್ಬೋದು. ಎಲ್ಲಿ ಕೂತ್ಕೊಂಡು ಮಾಡಬೇಕಪ್ಪ ಅಂತಂದರೆ ನಾವು ಎಲ್ಲೋ ಗಾಳಿ ಆಡದೇ ಇರೋ ಜಾಗದಲ್ಲಿ ಮಾಡಬಾರ್ದು. ಪ್ರಾಣಾಯಾಮ ಮಾಡ್ತಾ ಇದ್ದಾಗ ನಮಗೆ ಫ್ರೆಶ್ ಗಾಳಿ ಅನ್ನೋದು ಸಿಗಬೇಕು. ಅದರ ಸಲುವಾಗಿ ಆದಷ್ಟು ಕೂಡ ಓಪನ್ ಪ್ಲೇಸಲ್ಲಿ ಮಾಡಿದರೆ, ಒಳ್ಳೆ ಶುದ್ಧವಾದ ಹವಾ ಬರೋ ಅಂಥ ಜಾಗದಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಮಗೆ ಭೂಮಿಯಿಂದನೂ ಕೂಡ ನಮ್ಮ ಪ್ರಾಣಶಕ್ತಿನ ಎಳ್ಕೊಳ್ಳೋ ಅಂಥ ಶಕ್ತಿ ನಮ್ಮ ದೇಹಕ್ಕಿದೆ. ಅದರ ಸಲುವಾಗಿ ಮಣ್ಣು ಎಲ್ಲಿರುತ್ತೋ ಅಂಥ ಒಳ್ಳೆಯ ಮಣ್ಣಿರೋ ಅಂಥ ಜಾಗದಲ್ಲಿ ಬರಿಗಾಲಲ್ಲಿ ನಡೆದ್ರೆ ತುಂಬ ಒಳ್ಳೆಯದು ಅಂತ ಬಿಟ್ಟು ಹೇಳ್ತಾರೆ. ಈ ಟಾರ್ ರೋಡು, ಟೈಲ್ಸು ಅದ್ರ ಮೇಲೆ ನಡೆಯೋದ್ರ ಬದಲಿ ನಾವು ಮಣ್ಣಿನ ಮೇಲೆ ನಡೆದ್ರೆ ಪಾದಗಳಿಗೆ ಅಕ್ಯುಪ್ರೆಷರ್ ಥರನೂ ಆಗುತ್ತೆ. ಮತ್ತು ಭೂಮಿನಲ್ಲಿರೋ ಅಂಥ ಪ್ರಾಣಶಕ್ತಿನ ನಮ್ಮ ದೇಹ ಹೇಳ್ಕೊಳ್ಳುತ್ತೆ. ಎಳ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಥರ ಜಾಯಿಂಟ್ ಪೇನ್ಸ್ ಇದ್ದರೂ ಕೂಡ ಕ್ಯೂರ್ ಆಗುತ್ತೆ. ಇಲ್ಲದೇ ಇದ್ದರೆ ಬರೋದೇ ಇಲ್ಲ. ನಾವು ಇರೋ ತನಕ ಚೆನ್ನಾಗಿರ್ಬೋದು. ವಾಕಿಂಗ್ ಈಸ್ ಎ ಬೆಸ್ಟ್ ಎಕ್ಸರ್ಸೈಜ್ ಅಂತ ಬಿಟ್ಟು ಹೇಳ್ತಾರೆ. ಆ ವಾಕಿಂಗ್ ಮಾಡ್ತಾ ಇದ್ದಾಗ ಅದು ನಾವು ಬರಿಗಾಲಲ್ಲಿ ನಡೆಯೋದ್ರಿಂದ ತುಂಬಾ ಬೆನಿಫಿಟ್ಟು. ಆದರೆ ನಾವು ನಮ್ಮ ಆರೋಗ್ಯನಾಗಲಿ ಇಲ್ಲಾಂದರೆ ನಮ್ಮ ಕಂಡೀಷನ್ ಆಗಲಿ ನೋಡಬೇಕಾಗತ್ತೆ. ಅಲ್ಲಿ ವಾತಾವರಣ ಯಾವ ರೀತಿ ಇದೆ ಆ ಥರನ್ನೆಲ್ಲ ನೋಡಿಬಿಟ್ಟು ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಉಸಿರಾಟ ಮಾತ್ರ ನಾವು ಎಷ್ಟು ಚೆನ್ನಾಗಿ ಉಸಿರಾಡ್ತೀವೋ ಅಷ್ಟು ಆರೋಗ್ಯವಾಗಿ ಇರ್ಬೋದು. ನಮ್ಮ ಮನೋನಿಗ್ರಹ ಕೂಡ ಮಾಡ್ಕೋಬೋದು. ನಮ್ಮ ಮನಸ್ಸಿಗೆ ಉಸಿರಿಗೆ ಅನ್ನೋದು ತುಂಬ ಲಿಂಕ್ ಇದೆ. ನಾವು ಎಷ್ಟು ಸಾಧಾರಣ ಉಸಿರಾಟ ನಡೆಸ್ತಾ ಇರ್ತೀವೋ ಅಷ್ಟು ನಮ್ಮ ಮನಸ್ಸು ಶಾಂತಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಸಲುವಾಗಿ ನಮ್ಮ ಉಸಿರಾಟನ ಎಲ್ಲರೂ ಕೂಡ ಮನುಷ್ಯ ತಾಯಿ ಗರ್ಭದಲ್ಲಿದ್ದಾಗಿಂದನೇ ಉಸಿರಾಟ ಅನ್ನೋದು ಶುರು ಆಗೋಗ್ಬಿಡುತ್ತೆ. ಅಲ್ಲಿಂದ ನಮ್ಮ ಪ್ರಾಣ ಹೋಯ್ತು ಅಂತಂದ್ರೇ ನಮ್ಮ ಉಸಿರು ಅನ್ನೋದು ನಿಂತ್ಕೊಳ್ಳೋದು. ಅಲ್ಲಿ ತನಕನೂ ಕಡೆಗಳಿಗೇನೋ ತನಕ ನಾವು ಉಸಿರಾಟನೇ ಆಡ್ತಾನೇ ಇರಬೇಕಾಗುತ್ತೆ. ಊಟ ಇಲ್ಲ ಅಂದರೂ ಕೂಡ ನಾವು ಬದುಕ್ತೀವಿ. ಆದರೆ ಉಸಿರಾಟ ಇಲ್ಲ ಅಂತಂದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಇಂಥ ಅದ್ಭುತವಾದ ಉಸಿರಾಟನ ಕ್ರಮಬದ್ಧವಾಗಿ ಮಾಡ್ಕೊಳ್ಳೋಣ. ನಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳೋಣ. ಈ ಪ್ರಾಣಾಯಾಮ ಅನ್ನೋದು ಒಂದು ಧ್ಯಾನಕ್ಕೆ ಒಂದು ತಳಹದಿ ಆದಾಗ ಕೂಡ ಆಗುತ್ತೆ. ನಮ್ಮ ಮನೋನಿಗ್ರಹ ಆಗುತ್ತೆ. ಮತ್ತು ನಮ್ಮ ಮನಸ್ಸನ್ನು ಏಕಾಗ್ರತೆ
ಕಡೆ ಕರ್ಕೊಂಡೋಗೋದಕ್ಕೂ ತುಂಬ ಸಹಾಯ ಮಾಡುತ್ತೆ. ನಮಗೆ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ರಿ, ಅವಾಗಲೂ ಕೂಡ ಮಾಡಬಾರ್ದು. ಆವಾಗ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆರೋಗ್ಯವಾಗಿದ್ದ ದಿನ ನಾವು ಎನಿ ಟೈಮ್ ಯಾವಾಗ ಬೇಕಿದ್ರೆ ಮಾಡ್ಬೋದು. ಜ್ಞಾಪಕ ಇಟ್ಕೊಳ್ಳೋ ಅಂಥ ಒಂದೇ ಒಂದು ವಿಷಯ ಅಂತಂದರೆ, ಊಟ ಆದ ತಕ್ಷಣ ಯಾವುದು ಕೂಡ ಆಸನಗಳಾಗಲಿ ಪ್ರಾಣಾಯಾಮಗಳಾಗಲಿ ಯಾವುದು ಕೂಡ ತುಂಬಿದ ಹೊಟ್ಟೆನಲ್ಲಿ ಮಾಡಬಾರ್ದು. ಕಮ್ಮಿ ಅಂದರೆ 1 ಗಂಟೆ 2 ಗಂಟೆ ಆದಮೇಲೆ ಮಾಡಿದರೆ, ನೀವು ಮಧ್ಯಾಹ್ನನಾದರೂ ಮಾಡಿ, ಬೆಳಿಗ್ಗೆನಾದರೂ ಮಾಡಿ, ಸಾಯಂಕಾಲ ಆದರೂ ಮಾಡಿ, ಒಳ್ಳೆ ಫಲ ಅನ್ನೋದು ಕೊಡುತ್ತೆ. ಆದರೆ ಕಲಿತಾ ಇದ್ದಾಗ ಒಳ್ಳೆ ಗುರುಗಳ ಹತ್ರ ಕಲಿತುಬಿಟ್ಟು ಮಾಡಿ, ತುಂಬಾ ಪರಿಣಾಮ ಬೀರುತ್ತೆ ನಿಮ್ಮ ಮೇಲೆ. ಶಿಸ್ತುಬದ್ಧವಾಗಿ ಮಾಡೋದ್ರಿಂದ ಆರೋಗ್ಯ ಅನ್ನೋದು ನಿಮ್ಮದಾಗುತ್ತೆ. ನಮಸ್ಕಾರ.